ಹಲೋ ಫ್ರೆಂಡ್ಸ್, ಇವತ್ತು ನಾವು ನೋಡ್ತಾ ಇರೋದು ಮನಿ ಈಸ್ಟ್ ಸೀಸನ್ 2 ಎಪಿಸೋಡ್ 9ನ. ಆ್ಯಂಡ್ ವೆಲ್ಕಮ್ ಟು ಸ್ಟೋರಿ ಲೈಟ್ ಕನ್ನಡ. ನಾನು ನಿಮ್ಮ ಅಭಿ. ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಬರ್ಲಿನ್ ನೈರೋಬಿ ಹತ್ರ ಪ್ರಿಂಟಿಂಗ್ ಮಿಷಿನ್ಸ್ನ ಸ್ಟಾಪ್ ಮಾಡಿ ಅದರಲ್ಲಿರೋ ಡೇಟಾಸ್ನೆಲ್ಲ ಎರೇಸ್ ಮಾಡಿ ಹಾರ್ಡ್ ಡ್ರೈವ್ಸ್ನೆಲ್ಲ ತಗೊಂಡು ಅಲ್ಲಿಂದ ಓಡೋಕೆ ಹೇಳ್ತಾನೆ. ಅದಕ್ಕೆ ನೈರೋಬಿ ಸ್ವಲ್ಪ ಟೈಮ್ ಕೊಡು ಬರ್ಲಿನ್, ಅಷ್ಟೊಳಗೆ ನಾವು 1 ಬಿಲಿಯನ್ ಯೂರೋಸ್ನ ರೀಚ್ ಮಾಡಿರ್ತೀವಿ. ಮಿಸ್ಟರ್ ಟೋರಸ್, ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ? ಅದಕ್ಕೆ 10 to 12 minutes ನೈರೋಬಿ. ಕೇಳಿದ್ಯಾ ಬರ್ಲಿನ್? ಅಷ್ಟೊಳಗೆ ನಾವು ಪ್ರಿಂಟಿಂಗ್ನ ಮುಗಿಸಿರ್ತೀವಿ, ನೀವು ಹೊರಡೋಕೆ ರೆಡಿ ಮಾಡು. ಕೆಲಸ ಮುಗಿದ ತಕ್ಷಣ ನಾನೇ ನಿಮ್ಮ ಹತ್ರ ಹೇಳ್ತೀನಿ. ಅದಕ್ಕೆ ಬರ್ಲಿನ್ ಮಿಷಿನ್ ಸ್ಟಾಪ್ ಮಾಡು ಅಂತ ಹೇಳಿದ್ರೆ ಸ್ಟಾಪ್ ಮಾಡು. ನಾನು ಏನಕ್ಕೆ ನಿಮ್ಗೆ ಇನ್ಚಾರ್ಜ್ ಆಗಿದ್ದೀನಿ ಗೊತ್ತಾ? ನಿನ್ನಂತ ಮೆಂಟಲ್ಗಳನ್ನ ಹ್ಯಾಂಡಲ್ ಮಾಡೋಕ್ಕೋಸ್ಕರನೇ. 1 ಬಿಲಿಯನ್ಗೋಸ್ಕರ ಇಲಿಗಲ್ ಅಂತ ಇಲ್ಲೇ ಸಿಗಾಕೊಳ್ಳೋಕೆ ಹೇಳ್ತಾ ಇದೀಯಾ? ದುಡ್ಡಿಗೋಸ್ಕರ ನಿನ್ ಮಗನ್ನ ಬಿಟ್ಟು ಡ್ರಗ್ಸ್ ಮಾರಿ ಆಗ ಪೊಲೀಸ್ನಲ್ಲಿ ಸಿಗಾಕೊಂಡಿಲ್ಲ, ಅದೇ ರೀತಿ ಮಾಡಿ ಇವತ್ತು ಪೊಲೀಸ್ ಕೈಗೆ ಸಿಗಾಕೋತೀಯಾ? ನಾನು ಇಲ್ಲಿರೋವರೆಗೂ ಅದನ್ನ ನಡೆಯೋಕ್ ಬಿಡಲ್ಲ. ಅದಕ್ಕೆ ನೈರೋಬಿ, ನೀನ್ ಇನ್ಚಾರ್ಜೆ, ಆಸ್ಟೇಜಸ್ ನ ರೇಪ್ ಮಾಡೋಕ್ ಟ್ರೈ ಮಾಡೋ ಇನ್ಚಾರ್ಜೆ. ಆ ಹುಡುಗಿ ಯಾರಿಯಾನ ನಿನ್ನ ಇಷ್ಟಪಡ್ತಾ ಇದ್ದಲ್ಲ ಅನ್ಕೊಂಡಿದ್ಯಾ? ಅವಳು ಮಾತಾಡೋದನ್ನ ಕೇಳ್ದೆ ಬರ್ಲಿನ್. ಅವಳು ನಿನ್ನ ಹತ್ರ ಇರೋ ದುಡ್ಡಿಗೋಸ್ಕರ ನಿನ್ ಜೊತೆ ಇದ್ದಾಳೆ. ನೀನು ಮಾಡ್ತಾ ಇರೋ ಟಾರ್ಚರ್ ಗಳ ಬದಲಾಗಿ ನೀನು ಸಾಯೋ ಟೈಮ್ ನಲ್ಲಿ ನೀನು ಟಾರ್ಚರ್ ಮಾಡ್ತಾಳಂತೆ. ಅದಕ್ಕೋಸ್ಕರನೇ ಎಲ್ಲಾನು ಸಹಿಸ್ಕೊಂಡು ನಿನ್ ಜೊತೆ ಇದೀನಿ ಅಂತ ಹೇಳ್ತಾ ಇದ್ಲು. ಇದನ್ನೆಲ್ಲ ಕೇಳಿ ಬರ್ಲಿನ್ ಬೇರೇನು ಮಾತಾಡದೆ ಮಿಷನ್ ಮಾತ್ರ ಸ್ಟಾಪ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಕ್ಯಾಂಪ್ ನಲ್ಲಿ ಕರ್ನಲ್ ಹತ್ರ ರೆಕೆಲ್ ಫೋನ್ ನ ಟ್ರೇಸ್ ಮಾಡಿದಾಗ ಅವಳಿಗೆ ಬಂದಿರೋ ಕಾಲ್ ಏಂಜಲ್ ಮಾಡಿದಾನೆ. ಅದನ್ನ ಕೇಳಿ ಕರ್ನಲ್ ಪ್ರಿಯತೋ ಹಾಸ್ಪಿಟಲ್ ಕಾಲ್ ಮಾಡಿ ಏಂಜಲ್ ಕೋಮಾದಿಂದ ಎದ್ದಿದ್ದಾನ ಅಂತ ಕೇಳಿ ಹಾಗೆ ನಮ್ಮ ಟೀಮ್ ಇಂದ ಇಬ್ಬರನ್ನ ಹಾಸ್ಪಿಟಲ್ ಕಳಿಸಿ ಇನ್ಸ್ಪೆಕ್ಟರ್ ರೆಕೆಲ್ ಮುರಿಯೋ ಯಾವಾಗ ಬೇಕಾದ್ರೆ ಅಲ್ಲಿಗೆ ಬರೋಕ್ ಚಾನ್ಸ್ ಇದೆ. ಈ ಕಡೆ ರಿಯೋ ಬೇಸ್ಮೆಂಟ್ ನಲ್ಲಿ ಬಾಂಬ್ನೆಲ್ಲ ಸೆಟ್ ಮಾಡಿ ಪೊಲೀಸ್ ಇಲ್ಲಿಂದ ಬರ್ಬೇಕಾದ್ರೆ ಇದನ್ನೆಲ್ಲ ಡಿಆಕ್ಟಿವೇಟ್ ಮಾಡೇ ಬರಬೇಕು. ಅದರಿಂದ ಅವ್ರು ಒಂದ್ ಸ್ವಲ್ಪ ಸಮಯ ಬ್ಯುಸಿ ಆಗಿರ್ತಾರೆ ಅಂತ ಹೇಳಿ ಈಗ ರಿಯೋ ಮತ್ತೆ ಟೋಕಿಯೋ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೋ ಅವಾಗ ಅಲ್ಲಿಗೆ ಕೆಲವು ಹಾಸ್ಟೇಜಸ್ ಬರ್ತಾರೆ. ಅವ್ರ ಜೊತೆನೆ ರೋಮನ್ ಕೂಡ ಇದ್ದಾನೆ. ಅವನು ಟೋಕಿಯೋ ಹತ್ರ ಮುಂದೆ ಕಾಂಕ್ರೀಟ್ ವಾಲ್ ಇದೆ, ನಮ್ಮಿಂದ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳೋದನ್ನ ಕೇಳಿ ಟೋಕಿಯೋ ಇದನ್ನ ಯೂಸ್ ಮಾಡ್ಕೊಂಡು ಹೊಡೆದಾಕು, ನಾವು ಅಲ್ಲಿಂದಲೇ ಹೊರಗಡೆ ಹೋಗ್ತಾ ಇದೀವಿ. ಇನ್ನೊಂದ್ ಕಡೆ ಡ್ರೈನೇಜ್ ನಿಂದ ಬ್ಯಾಂಕ್ ನೊಳಗಡೆ ಬರ್ತಾ ಇರೋ ಪೊಲೀಸ್ ಟೀಮ್ ಆಲ್ಮೋಸ್ಟ್ ಇವರು ತೋಡ್ತಾ ಇರೋ ಟನಲ್ ರೀಚ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇರೋ ಪ್ರೊಫೆಸರ್ ಬರ್ಲಿನ್ ಕಾಲ್ ಮಾಡಿ, ಬರ್ಲಿನ್ ಎಲ್ಲ ಶಟ್ ಡೌನ್ ಮಾಡಿ ಅಲ್ಲಿಂದ ಹೊರಟು ಬರ್ತಾ ಇರಿ. ಈಗ ಬರ್ಲಿನ್ ನೈರೋಬಿ ಹತ್ರ ಬಂದು ಟೈಮ್ ಆಯ್ತು ಇಲ್ಲಿಂದ ಹೊರಡು. ಅದಕ್ಕೆ ನೈರೋಬಿ ಇನ್ನೂ ಒಂದ್ ಸ್ವಲ್ಪ ಯೂರೋಸ್ನ ಪ್ಯಾಕ್ ಮಾಡೋದಿದೆ ಅಂತ ಹೇಳಿದ್ದಕ್ಕೆ ಬರ್ಲಿನ್, ನಮಗ್ ಬೇಕಾಗಿರೋ ಅಷ್ಟು ಹಣ ನಾವು ಎತ್ತಿಟ್ಟಾಯ್ತು, ಇಲ್ಲಿರೋ ಯೂರೋಸ್ನ ಇಟ್ಕೊಂಡು ಜಾಲಿಯಾಗಿರೋ ಟೈಮ್ ಇದು. ಈ ಕಡೆ ರೆಕೆಲ್ ಏಂಜಲ್ನ ನೋಡೋಕ್ಕೋಸ್ಕರ ಹಾಸ್ಪಿಟಲ್ ಬರ್ತಾರೆ. ಹೇಗಿದೆಯಾ ಏಂಜಲ್? ನಿನ್ನ ಮತ್ತೆ ನೋಡ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ. ನಿನ್ನ ಹತ್ರ ಸಾರಿ ಕೇಳೋಕ್ಕೋಸ್ಕರನೇ ಇಲ್ಲಿಗೆ ಬಂದೆ. ಆಗಲ್ಲ ಮಾತಾಡ್ಬೇಡ ರೆಕೆಲ್. ಅದಿರ್ಲಿ ರೆಕೆಲ್, ನಿನ್ನ ಏನಕ್ಕೋಸ್ಕರ ಕೇಸ್ನಿಂದ ಹೊರಗಡೆ ಹಾಕಿದ್ರು? ಇವರು ಏಷ್ನಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ ಅನ್ಕೊಂಡಿದ್ದಾರೆ. ಆದ್ರೆ ಅದು ನಿಜಾನಾ? ನೀವಿಬ್ರು ನಿಜವಾಗ್ಲೂ ಡೇಟ್ ಮಾಡ್ತಾ ಇದ್ರಿ ಅಲ್ವಾ? ನಾನು ಅವನಿರೋ ಬೇಸ್ಮೆಂಟ್ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ, ಅಲ್ಲಿಂದಲೇ ಅವನು ಇದನ್ನೆಲ್ಲ ಆಪರೇಟ್ ಮಾಡ್ತಾ ಇದ್ದಾನೆ. ಇದನ್ನ ಇಟ್ಕೊಂಡು ನಿನ್ನ ಕೇಸ್ನ ಸಾಲ್ವ್ ಮಾಡಿ ನೀನು ಕಲ್ಕೊಂಡಿರೋ ರೆಪ್ಯುಟೇಷನ್ನ ಮತ್ತೆ ತಗೋ. ಅದಕ್ಕೆ ರೆಕೆಲ್ ಅವ್ನು ಎಲ್ಲಿದ್ದಾನೆ, ಅವ್ನು ಯಾರು ಅಂತ ನಂಗೆ ಆಲ್ರೆಡಿ ಗೊತ್ತು, ಆದ್ರೆ ಇದನ್ನ ಅವ್ರ ಹತ್ರ ಹೇಳಲ್ಲ, ಯಾಕಂದ್ರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ರೆಕೆಲ್ ಮಾತಾಡ್ತಾ ಇರೋವಾಗ Hands up, Inspector. Arinas. ಈಗ ರಿಯೋ ಟೋಕಿಯೋನ ನೋಡ್ತಾ ಇರೋವಾಗ ಅಲ್ಲಿಗೆ ಡೆನ್ವರ್ ಬಂದು ರಿಯೋನ ಬಗ್ಗೋ ಕೇಳಿ ಈಗ ಏಂಜಲ್ ಹತ್ರ ಪೊಲೀಸ್ ಆಫೀಸರ್ ಈ ಕೇಸ್ನ ನ್ಯಾಷನಲ್ ಇಂಟೆಲಿಜೆನ್ಸ್ ಡೀಲ್ ಮಾಡ್ತಾ ಇದೆ ಅಂತ ಕರ್ನಲ್ ಕಾಲ್ ಮಾಡಿ ಅವ್ರ ಹತ್ರ ಕೊಟ್ಟಾಗ, ಹೇಗಿದೆಯಾ ಏಂಜಲ್? ಇನ್ನೂ ಒಂದು ಸ್ವಲ್ಪ ದಿನ ಕೋಮಾದಲ್ಲೇ ಇದ್ದಿರಬೇಕು ಅನಿಸ್ತಾ ಇದೆ. ಅದಿರಲಿ,
ಒಂದು ವಿಷಯ ಹೇಳು, ಏನಕ್ಕೋಸ್ಕರ ರೆಕೇಲ್ ಕಾಲ್ ಮಾಡಿದೆ? ಯಾಕಂದ್ರೆ ಅವಳು ನನ್ನ ಫ್ರೆಂಡ್. ಸುಮ್ಮನೆ ಕತೆ ಬಿಡೋದನ್ನ ನಿಲ್ಸು ಏಂಜಲ್. ಅವಳೇನಕ್ಕೋಸ್ಕರ ನಿನ್ನ ನೋಡಕ್ ಬರಬೇಕು? ಅದೇನೆ, ನಾನು ಅವಳ ಫ್ರೆಂಡ್. ಅವಳು ಎಲ್ರ ಮುಂದೆನೂ ನಿನ್ನ ಅವಮಾನ ಮಾಡಿದಾಳೆ, ನಿನ್ ಮೇಲೆ ಡೌಟ್ ಪಟ್ಟು ನಿನ್ನೆ ಕೆಲ್ಸದಿಂದ ತೆಗೆದಾಕಿದಾಳೆ. ಅವಳಿಂದ ನಿನ್ ಪ್ರಾಣನೇ ಹೋಗ್ತಾ ಇತ್ತು. ಇನ್ಮೇಲೂ ಸುಮ್ಮನೆ ಫ್ರೆಂಡ್ ಅಂತ ಕತೆ ಬಿಡಬೇಡ. ಏನಕ್ಕೋಸ್ಕರ ಕಾಲ್ ಮಾಡಿದೆ ಅಂತ ಹೇಳು ಏಂಜಲ್. ನನಗ್ ಗೊತ್ತು ನೀನು ಪ್ರೊಫೆಸರ್ ಇರೋ ಜಾಗಕ್ಕೆ ಹೋಗಿದೀಯಾ, ಅಲ್ಲಿಂದ ಒಂದು ಟೀ ಸ್ಪೂನ್ನ ತಗೊಬಂದಿದೀಯಾ ಅಂತ. ಅವನು ಎಲ್ಲಿದ್ದಾನೆ ಅಂತ ಹೇಳು ಏಂಜಲ್. ನನಗೇನು ನೆನಪಿಲ್ಲ, ಎಲ್ಲ ಮರ್ತೋಗಿದೆ. ಇಲ್ಲಿ ನೋಡು ಏಂಜಲ್, ನಿಜ ಗೊತ್ತಿದ್ರು ನಮ್ಮ ಹತ್ರ ಹೇಳ್ದೆ ಇರೋದು ಅಫೆನ್ಸ್ ಅಂತ ನಿನಗೆ ಗೊತ್ತು. ಹಾಗೆ ಹೇಳ್ದೆ ಹೋದ್ರೆ ನೀನು ಕೂಡ ಜೈಲ್ಗೆ ಹೋಗ್ಬೇಕಾಗುತ್ತೆ. ಅದರಿಂದ ಅವನಿರೋ ಅಡ್ರೆಸ್ನ ಕೊಡು ಏಂಜಲ್. ಕರ್ನಲ್ ಕೋಮಾದಲ್ಲಿದ್ದವನಿಗೆ ಎಲ್ಲ ನೆನಪಿರ್ಬೇಕು ಅಂತ ಅವಶ್ಯಕತೆ ಏನೂ ಇಲ್ಲ. ಈಗ ಟೋಕಿಯೋ ಹಾಲಿಗೆ ಬಂದು ಎಲ್ರನ್ನೂ ಮಾಸ್ಕ್ ಹಾಕೋಕೆ ಹೇಳಿ ಬರ್ಲಿನ್ ಹತ್ರ ಪೊಲೀಸ್ ಬೇಸ್ಮೆಂಟ್ಗೆ ಬಂದಾಯ್ತು. ಆಸ್ಟೇಜಸ್ನ ಏನ್ ಮಾಡೋಣ ಅಂತ ಕೇಳಿದಾಗ ಅದಕ್ಕೆ ಬರ್ಲಿನ್ ಬ್ರೌನಿಂಗ್ ಗನ್ನ ವಾಲ್ 3 ತಗೊಂಡೋಗಿ ಮತ್ತೆ ಆಸ್ಟೇಜಸ್ನ ಹೊರಗಡೆ ಕಲ್ಸ್ಬಿಡೋಣ ಅಂತ ಹೇಳಿದ್ದಕ್ಕೆ ಅದಕ್ಕೆ ಎಲ್ರನ್ನೂ ಮಾಸ್ಕ್ ಹಾಕೊಂಡು ಮಂಡಿ ಇಡೋಕೆ ಹೇಳ್ತಾಳೆ ಟೋಕಿಯೋ. ಆಗ ಬರ್ಲಿನ್ ಎಲ್ರೂ ಅಲ್ಲ, ಆರಿಯಾನ ನನ್ನ ಜೊತೆ ಬರ್ತಾಳೆ ಅಂತ ಕರ್ಕೊಂಡು ಹೋಗ್ತಾನೆ. ಈಗ ಪೊಲೀಸ್ ಫೋರ್ಸ್ ಹಾಲಿಗೆ ಬರ್ತಾರೆ. ಈಗ ಆಸ್ಟೇಜಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದೀರಾ, ಅದಕ್ಕೆ ಪ್ರಿಪೇರ್ ಆಗಿರಿ. ಪ್ಲಾನ್ನಲ್ಲಿ ಏನೂ ಚೇಂಜ್ ಇಲ್ಲ. ಅವ್ರನ್ನ ಟನಲ್ ಒಳಗೆ ಬರೋ ಹೋಗಿ ಮಾಡಿ. ಹೌದು, ಅಲ್ಲಿಟ್ಟಿರೋದೆಲ್ಲ ಏನು? ಇದೆಲ್ಲ ಬಾಂಬ್ ಯೂನಿಟ್. ಅದಕ್ಕೆ ಎಕ್ಸ್ಪ್ಲೋಸಿವ್ಸ್ನ ಆ್ಯಡ್ ಮಾಡಿದ್ದಾರೆ. ನಿಮ್ಮಿಂದ ಇದನ್ನ ಡಿಆಕ್ಟಿವೇಟ್ ಮಾಡೋಕ್ಕಾಗುತ್ತಾ? ಮಾಡೋಕ್ಕಾಗುತ್ತೆ ಸರ್, ಅದಕ್ಕೊಂದು ಸ್ವಲ್ಪ ಟೈಮ್ ಕೊಡಿ. ಈಗ ಕರ್ನಲ್ ಹತ್ರ ಒಬ್ಬ ಲೇಡಿ ಆಫೀಸರ್, ಟನಲ್ ಹತ್ರ ನಮ್ಮ ಟೀಮ್ ಮೂಮೆಂಟ್ನ ಡಿಟೆಕ್ಟ್ ಮಾಡಿದ್ದಾರೆ. ಅವರು ಥರ್ಮಲ್ ಕ್ಯಾಮ್ರಾದಿಂದ ಕಿಡ್ನಾಪರ್ಸ್ ಅಲ್ಲಿ ನಡ್ಕೊ ಬರ್ತಾ ಇರೋದು ನೋಡಿ ಅವರು 6 ಸೆಕೆಂಡ್ಗೆ ಇಲ್ಲಿ ಬಂದ್ಬಿಡ್ತಾರೆ. ಫೈರ್ ಮಾಡೋಕೆ ರೆಡಿ ಆಗಿರಿ. ಇವ್ರು ಯಾರು ಕಿಡ್ನಾಪರ್ಸ್ ಅಲ್ಲ, ಆಸ್ಟೇಜಸ್. ನಾನು ಹುಡುಗಿರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವೀಕ್ ಇರಬಹುದು, ಆದರೆ ನಿನ್ನ ವಿಷಯದಲ್ಲಿ ಆ ರೀತಿ ಅಲ್ಲ. ನನ್ನ ಹತ್ರ ಏನೂ ಇಲ್ಲದೆ ಇದ್ರು ನೀನು ನನ್ನ ಜೊತೆ ಇರ್ತೀಯ, ನಿಜ ಅಲ್ವಾ? ಅದರಿಂದಲೇ ನಾನು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋಬೇಕು. ಈಗ ಆಸ್ಟೇಜಸ್ ಅಲ್ಲ ಅವರು ವಾಲ್ಟ್ನಿಂದ ತಪ್ಪಿಸ್ಕೊಂಡು ಹೋಗ್ತಾ ಇರೋ ವಿಷಯನ ಹೇಳ್ಬಿಡ್ತಾರೆ. ಈಗ ಆಲಿಸನ್ ಆ ವಾಲ್ಟ್ ಯಾವುದು ಅನ್ನೋದನ್ನ ಗುರುತಿಸಿ ಕರ್ನಲ್ ಹತ್ರ ಹೇಳಿದಾಗ ಸ್ವಾರಸ್ ಪ್ಲಾನ್ ಚೇಂಜ್, ಅವರು ವಾಲ್ಟ್ 3 ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ, ಅಲ್ಲಿಗೆ ಹೋಗಿ. ಈಗ ಪೊಲೀಸ್ ಆಸ್ಟೇಜಸ್ ಹತ್ರ ಈ ಹೊಸ ಟನಲ್ ಎಲ್ಗೋಗಿ ಮುಗಿಯುತ್ತೆ ಅಂತ ಕೇಳಿದಾಗ ಅದಕ್ಕೆ ಕರ್ನಲ್ ಇವ್ರಿಗೆ ಗೊತ್ತಿಲ್ಲ, ಆದರೆ ನಂಗೆ ಗೊತ್ತು. ಅವರು ಹಣನೆಲ್ಲ ಪ್ರೊಫೆಸರ್ ಈಗಿರೋ ಹ್ಯಾಂಗರ್ಗೆ ತೊಗೊಂಡು ಹೋಗ್ತಾ ಇದ್ದಾರೆ. ನಾನು ತಕ್ಷಣ ಇನ್ಸ್ಪೆಕ್ಟರ್ ರೆಕೆಲ್ ಮುರಿಯೋನ ನೋಡಬೇಕು, ಅವ್ರನ್ನ ಇಲ್ಲಿ ಕರೆಸಿ. ಈಗ ರಿಯೋ ಟೋಕಿಯೋ ವಾಲ್ 3 ಬಂದು ಪೊಲೀಸ್ ಬೇಸ್ಮೆಂಟ್ನಲ್ಲಿದ್ದಾರೆ, ತಕ್ಷಣ ಓಡಲೇಬೇಕು. ಈಗ ಟೋಕಿಯೋ ಬರ್ಲಿನ್ನ ನೋಡಿ ನೀನ್ ಬರಲ್ವಾ ಅಂತ ಕೇಳಿದ್ದಕ್ಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ನೀ ಇಲ್ಲಿಂದ ಹೊರಡು, ಇದು ನನ್ನ ಆರ್ಡರ್ ಅಂತ ಹೇಳಿ ಟೋಕಿಯೋ ಮತ್ತೆ ರಿಯೋನ ಕಲಿಸ್ಬಿಡ್ತಾನೆ. ನಾವಿಲ್ಲಿಂದ ಹೊರಡೋಣವಾ? ಬರ್ಲಿನ್ ಅವರು ಕೆಳಗಡೆ ಬರ್ತಾ ಇದ್ದಾರೆ, ಬೇಗ ಮೂವ್ ಮಾಡಿ. ಅದನ್ನ ಕೇಳಿ ಬರ್ಲಿನ್ ನಾವಿರೋ ಜಾಗ ಅವ್ರಿಗೆ ಗೊತ್ತಾಗಿದೆ, ಬೇಗ ಇಲ್ಲಿಂದ ಹೊರಡಿ. ಎಲ್ಸಿಂಕಿ ಇವಳನ್ನ ಇಲ್ಲಿಂದ ಕರ್ಕೊಂಡೋಗು. ಅದಕ್ಕೆ ನೈರೋಬಿ ನೀನು ಬರಲ್ವಾ? ನೀನು ಇಲ್ಲಿದ್ದೇನು ಮಾಡ್ತೀಯಾ? ನಾನು ಅವ್ರನ್ನ ತಡಿಬೇಕು, ಅವರು ಟನಲ್ ಒಳಗಡೆ ಬಂದರೆ ಎಲ್ಲರ ಕತೆ ಮುಗಿದೋಗುತ್ತೆ. ನೈರೋಬಿ ನಾನು ಹುಡುಗಿರ್ನ ಇಟ್ಕೊಂಡು ವ್ಯಾಪಾರ ಮಾಡೋಣ ಅಂತ ಹೇಳಿದ್ಯಲ್ಲ, ಅದರಿಂದ ನಿನ್ನ ಹೊರಗಡೆ ಕಲಿಸ್ತಾ ಇದ್ದೀನಿ. ಈಗ ಎಲ್ಲರೂ ಹೋಗೋದನ್ನ ನೋಡಿ ಆರಿಯಾನ ಹೋಗೋಕೆ ಟ್ರೈ ಮಾಡಿದಾಗ ಬರ್ಲಿನ್ ಅವಳನ್ನ ತಡೆದು ಎಲ್ಗೋಗ್ತಾ ಇದೀಯಾ? ನೀನು ನನ್ನ ಜೊತೆ ಇರು, ಯಾವಾಗಲೂ ನನ್ನ ಜೊತೆನೇ ಇರ್ತೀನಿ ಅಂತ ಹೇಳಿದ್ಯಲ್ಲ, ಅದನ್ನ ಮರ್ತ್ಬಿಟ್ಯಾ? ಈಗ ಆರಿಯಾನ ಬರ್ಲಿನ್ ಹತ್ರ ನನ್ನ ಹೊರಗಡೆ ಹೋಗೋಕ್ ಬಿಡು ಅಂತ ಹೇಳಿ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಹೋಗೋಕ್ ಬಿಡು ಅಂತ ಹೇಳಿ ಮುಖ ಕೊಡಿತಾಳೆ. ನೀನು ನಾನು ಇಲ್ಲೇ ಇದ್ಕೊಂಡು ಅವ್ರನ್ನ ತಡಿತಾ ಇದ್ದೀವಿ. ಜಾಸ್ತಿ ಏನು ಮಾತಾಡೋದು ಬೇಡ, ಆ ಹ್ಯಾಂಗರ್ ಎಲ್ಲಿದೆ? ಅದಕ್ಕೆ ರೇಖೆಯಲ್ಲಿ ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಪ್ರೊಫೆಸರ್ ಎಲ್ಲಿದ್ದಾರೆ ಅಂತ ನಿಂಗೆ ಗೊತ್ತು, ಸುಮ್ಮನೆ ಸುಳ್ಳು ಹೇಳ್ತಾ ಟೈಮ್ ವೇಸ್ಟ್ ಮಾಡಬೇಡ. ಇದೇನು ಗೊತ್ತಾಗ್ತಾ ಇದೆಯಾ? ಲೀಗಲ್ ಕಸ್ಟಡಿ ಸರ್ಟಿಫಿಕೇಟ್. ಇದನ್ನ ಯಾರು ಪ್ರೆಸೆಂಟ್ ಮಾಡಿದ್ರು ಅಂತ ಗೊತ್ತಾದ್ರೆ ನೀನು ಶಾಕ್ ಆಗ್ತೀಯಾ. ಈ ಏಜ್ನ ಯಾರು ನಡೆಸ್ತಾ ಇದ್ದಾರೆ ಅಂತ ಕಂಡಿಡಿದಿರೋ ಆಫೀಸರ್ ನಿನ್ನ ಎಕ್ಸ್ ಹಸ್ಬೆಂಡ್ ಆಲ್ಬರ್ಟೋ. ನಿಮ್ಮ ಮಗಳ ಫುಲ್ ಕಸ್ಟಡಿನ ಅವ್ರು ಕೇಳ್ತಾ ಇದ್ದಾರೆ. ನೀನು ಅಕ್ಯೂಸ್ಡ್ ಅಂತ ಗೊತ್ತಾದ್ರೆ ನಿನ್ನ ಮಗಳ ಕಸ್ಟಡಿನ ಜಡ್ಜ್ ಅವ್ರ ಹತ್ರ ಕೊಟ್ಬಿಡ್ತಾರೆ. ನೀನು ಜೈಲ್ಗೆ ಹೋದ್ಮೇಲೆ ನಿನ್ನ ಮಗಳು ಯಾವ ಗತಿ ಅಂತ ಯೋಚನೆ ಮಾಡು. ಈ ಕಡೆ ಬರ್ಲಿನ್ ಆರಿಯಾನ ಹತ್ರ ಗನ್ನ ಮತ್ತೆ ಮತ್ತೆ ಲೋಡ್ ಮಾಡೋಕೆ ಶೂಟ್ ಮಾಡ್ತಾನೆ ಇದ್ದಾನೆ. ಈಗ ರೆಕೆಲ್ ಕರ್ನಲ್ ಹತ್ರ ನೀನು ಒಬ್ಬ ಅಲ್ಕ ಅಂತ ಪ್ರೂವ್ ಮಾಡೇ ಬಿಟ್ಟಿಯಲ್ಲ ಅಂತ ಹೇಳೋದನ್ನ ಕೇಳಿ ಕರ್ನಲ್ ನೀನು ಪ್ರೊಫೆಸರ್ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟಿ ಅಂದ್ರೆ ಈ ಕೇಸ್ನ ಏನು ಇಲ್ಲದಾಗ ಮಾಡ್ಬಿಡ್ತೀನಿ. ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ದೇವರೇ ಬಂದ್ರು ನಿನ್ನ ಕಾಪಾಡೋಕ್ಕಾಗಲ್ಲ, ಅದರಿಂದ ಯೋಚನೆ ಮಾಡು.
ಈಗ ಪೊಲೀಸ್ ಫೋರ್ಸ್ ಆ ಬ್ರೌನಿಂಗ್ ಗನ್ ಇರೋವರೆಗೂ ಏನೂ ಮಾಡೋಕ್ಕಾಗಲ್ಲ. ಮೊದಲು ಅದನ್ನ ಖಾಲಿ ಮಾಡೋಣ ಅಂತೇಳಿ ಗ್ರೆನೇಡ್ನ ಎಸ್ದು ಬಿಡ್ತಾರೆ. ಈಗ ನೈರೋಬಿ ಹತ್ರ ಪ್ರೊಫೆಸರ್ ಬಂದಾಯ್ತಾ, ಇನ್ನೂ ಬರಲಿಲ್ಲ ಅಂತ ನೋಡ್ತಾ ಇದ್ದೆ. ಸರಿ, ಬರ್ಲಿನ್ ಎಲ್ಲಿ ಅಂತ ಕೇಳಿದಾಗ ನೈರೋಬಿ ಪೊಲೀಸ್ ರೌಂಡ್ ಅಪ್ ಮಾಡಿದ್ರು, ಅದರಿಂದ ಅವನು ಟನಲ್ನ ಕವರ್ ಮಾಡ್ತೀನಿ ಅಂತ ಅಲ್ಲೇ ಇದ್ದಾನೆ. ಟೈಮ್ ಹೋಗ್ತಾ ಇದೆ ರೇಖೇಲ್, ಈ ರೀತಿ ಸೈಲೆಂಟ್ ಆಗಿದ್ರೆ ನಿನ್ ಲೈಫ್ ಜೊತೆ ನಿನ್ ಮಗಳ ಲೈಫ್ನು ಹಾಲ್ ಮಾಡ್ಕೋತೀಯಾ? ಎಲ್ಲಿದ್ದಾನೆ ಅಂತ ಹೇಳೋ, ಬೇಗ ಎಲ್ಲಿದ್ದಾನೆ ಅಂತ ಹೇಳೋ. 33 ಅಲ್ಕಾಂಟ್ರಾ ಅಂತ ರೇಖೇಲ್ ಪ್ರೊಫೆಸರ್ ಇರೋ ಜಾಗನ ಹೇಳ್ಬಿಡ್ತಾರೆ. ಅದರಿಂದ ಕರ್ನಲ್ 33 ಅಲ್ಕಾಂಟ್ರಾಗೆ ಒಂದು ಟೀಮ್ನ ಕಳಿಸಿ ಅಂತ ಹೇಳಿ ಒಂದು ಟೀಮ್ನ ಅಲ್ಲಿ ಕಳಿಸ್ತಾರೆ. ಈಗ ಪ್ರೊಫೆಸರ್ ಬರ್ಲಿನ್ ಹತ್ರ ಆಂಡ್ರೆಸ್ ಬೇಗ ಬಾ, ನಾನೊಂದು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಸರ್ಜಿಯೋ, ನಿನ್ ಜೊತೆ ಆಮೇಲೆ ಮಾತಾಡ್ತೀನಿ. ಬರ್ಲಿನ್ ಆಟ ಆಡ್ಬೇಡ, ಬೇಗ ಟನಲ್ಗೆ ಬಾ, ನಾವಿಲ್ಲಿಂದ ಬೇಗ ಹೋಗ್ಬೇಕು. ನನ್ನಿಂದ ಆಗಲ್ಲ, ಅವರು ಹತ್ರ ಬರ್ತಾ ಇದ್ದಾರೆ, ಬೇಗ ಕೆಲಸ ಮುಗಿಸಿ. ನಿಂಗೆ ಗೊತ್ತು ಬರ್ಲಿನ್, ನೀನ್ ಇಲ್ದಾರೆ ನಾವು ಹೋಗಲ್ಲ ಅಂತ. ನಾನು ಮುದುಕ ಆಗೋವರೆಗೂ ವೆಯ್ಟ್ ಮಾಡಲ್ಲ. ಎಲ್ಲೋಗ್ತೀವಿ, ಎಲ್ಲಿ ಊಟ ಮಾಡ್ತೀವಿ ಅಂತ ಗೊತ್ತಾಗದೆ ಬದುಕೋಕೆ ಇಲ್ಲೇ ನನ್ನ ತ್ಯಾಗ ಮಾಡೋಕೆ ರೆಡಿಯಾಗಿದ್ದೀನಿ. ಸಿಚುವೇಶನ್ ಕ್ರಿಟಿಕಲ್ ಆಗಿದ್ರೆ ನನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗೋದೇ ತಾನೆ ನಮ್ಮ ಪ್ಲಾನ್ ಆಗಿತ್ತು. ಎಲ್ಸಿಂಕಿ ಕೇಳ್ತಾ ಇದೆಯಾ ತಾನೆ, ಟನಲ್ನ ಬ್ಲಾಸ್ಟ್ ಮಾಡಿ ಡಿಸ್ಟ್ರಾಯ್ ಮಾಡು. ಎಲ್ಸಿಂಕಿ, ಇದು ನನ್ನ ಆರ್ಡರ್. ಈಗ ಪ್ರೊಫೆಸರ್ ಎಲ್ಸಿಂಕಿನ ಬ್ಲಾಸ್ಟ್ ಮಾಡಬೇಡ ಅಂತ ಎಷ್ಟೇ ತಡೆದ್ರು ಫೈನಲಿ ಬರ್ಲಿನ್ ಸಾವನ್ನಪ್ತಾನೆ. ಈಗ ಪ್ರೊಫೆಸರ್ ಹತ್ರ ನೈರೋಬಿ, ಪ್ರೊಫೆಸರ್ ಹೇಳೋದನ್ನ ಕೇಳಿ, ನಮ್ಮಿಂದ ನಡೆದಿರೋ ಏನು ಬದಲಾಯಿಸೋಕ್ಕಾಗಲ್ಲ. ಈಗ ಇವರು ಮಾತಾಡ್ತಾನೆ ಇರುವಾಗ ಕಾನ್ವಾಯ್ 33 ಅಲ್ಕಾಂಟ್ರಾಗೆ ಬಂದು ಸೇರುತ್ತೆ. ಈಗ ಬಿಲ್ಡಿಂಗ್ನ ಒಳಗಡೆ ಬಂದು ನೋಡಿದಾಗ ಅವ್ರು ಮಾಡಿರೋ ಪ್ಲ್ಯಾನ್ ಮಾತ್ರ ಇದೆ. ಆ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಿರೋ ನಮ್ಮ ಟೀಮ್ ಮೆಂಬರ್ಸ್ ಯಾರೂ ಇಲ್ಲ. ಇಲ್ಲಿಗೆ ರಾಯಲ್ ಮಿಂಟ್ ಆಫ್ ಸ್ಪೇನ್ ಕೊಲ್ಲೆ ನಡೆದು ಇಲ್ಲಿಗೆ 1 ವರ್ಷ ಆಗಿದೆ. ಈ ರೀತಿ ಒಂದು ಕೊಲ್ಲೆ ಹಿಸ್ಟ್ರಿನಲ್ಲಿ ನಡೆದೇ ಇಲ್ಲ. 1 ಬಿಲಿಯನ್ ಯೂರೋಸ್ನ ಕೊಲ್ಲೆ ಹೊಡೆದವರು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಗವರ್ಮೆಂಟ್ ಮತ್ತೆ ಪೊಲಿಟಿಷಿಯನ್ಗಳು ಇದನ್ನ ಅಪೋಸ್ ಮಾಡಿದ್ರು ಕೂಡ ಅವರ ನಡುವೆ ಇವರು ಹೀರೋಸ್ ರೀತಿ ಫಾರ್ಮ್ ಆಗಿದ್ದಾರೆ ಅಂತ ನ್ಯೂಸ್ನಲ್ಲಿ ಬರ್ತಾ ಇರೋದನ್ನ ರೆಕೇಲ್ ನೋಡಿ ಪ್ರೊಫೆಸರ್ ಕೆಫೆನಲ್ಲಿ ಕೊಟ್ಟಿರೋ ಫೋಟೋಸ್ನೆಲ್ಲ ತಗೋಬರ್ತಾರೆ. ಈಗ ರೆಕೇಲ್ ಅದರಲ್ಲಿರೋ ಜಿಯೋ ಲೊಕೇಶನ್ನ ಟ್ರೇಸ್ ಮಾಡಿ ಬರ್ತಾ ಇದ್ದಾರೆ. ಈಗ ಇದೇ ಟೈಮ್ಗೆ ರೆಕೇಲ್ ಫೋನ್ ಸ್ವಿಚ್ ಆಫ್ ಆದಾಗ, ಎಕ್ಸ್ಕ್ಯೂಸ್ ಮೀ, ಈ ಫೋನ್ ಚಾರ್ಜರ್ ಇದೆಯಾ? ನಿಮಗೆ ತುಂಬ ಎಮರ್ಜೆನ್ಸಿ ಅಂದರೆ ನನ್ನ ಫೋನ್ ಯೂಸ್ ಮಾಡ್ಕೋತೀರಾ? ಇಲ್ಲಿಗೆ ಈ ಎಪಿಸೋಡ್ ಮುಗಿತಾ ಇದೆ. ಆದಷ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋರ ಜೊತೆ ಶೇರ್ನು ಮಾಡಿ, ಅದು ನಮಗೆ ತುಂಬ ಸಪೋರ್ಟ್ ಮಾಡ್ದಂಗಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದುವರೆಗೆ ಬಾಯ್.